ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮದುವೆ ಮನೆ ಸ್ಟೈಲ್ ಅಥವಾ ಹೋಟೆಲ್ ಸ್ಟೈಲ್ನಲ್ಲಿ ಚಿತ್ರಾನ್ನ ಎಲ್ಲರಿಗೂ ಫೇವ್ರೇಟ್ ಆಗಿರೋ ರೆಸಿಪಿ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ. ತುಂಬಾನೇ ಸುಲಭವಾಗಿರೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ರಿಂದ 3 ಚಮಚದಷ್ಟು ಎಣ್ಣೆ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕಡಲೆ ಬೀಜ ಅಥವಾ ಶೇಂಗಾ ಇದು ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು. ಕಡಲೆ ಬೀಜದ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಉದ್ದಿನಬೇಳೆ, ಕಡಲೆ ಬೀಜ ಕೆಂಪಾಗಿ ಹುರ್ಕೋಬೇಕು. ಅಂದ ಮಾತ್ರಕ್ಕೆ ತುಂಬಾ ಜಾಸ್ತಿ ಕೆಂಪಾಗಿ ಅಥವಾ ಕಪ್ಪಾಗಿ ಹುರ್ಕೊಳಕ್ಕೆ ಹೋಗಬೇಡಿ. ಕೆಂಪಾಗಬೇಕು, ಕ್ರಿಸ್ಪಿ ಆಗಬೇಕು, ಗರ್ಗರಿ ಅಂತ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಕಡಲೆಬೇಳೆನೇನಾದರೂ ತುಂಬಾ ಜಾಸ್ತಿ ಕೆಂಪಾಗಿ ಅಂದರೆ ಸ್ವಲ್ಪ ಮಟ್ಟಕ್ಕಷ್ಟು ಕಪ್ಪಾಗೋವರೆಗೂ ಹುರ್ಕೊಂಡ್ರೆ ಕಡಲೆಬೇಳೆ ಗಟ್ಟಿ ಬರುತ್ತೆ. ಚಿತ್ರಾನ್ನ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ಸಣ್ಣ ಉರಿಯಲ್ಲಿ ಸುಮಾರು 2 ರಿಂದ 3 ನಿಮಿಷ ಬೇಕಾಗತ್ತೆ. ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಕೆಂಪಾಗಿದೆ. ಗೋಡಂಬಿ ಸುಮಾರು 10 ರಿಂದ 12 ಗೋಡಂಬಿನ ಹೊಂಬಣ್ಣ ಬರೋವರೆಗೂ ಉರಿಬೇಕು. ಸಣ್ಣ ಉರಿಯಲ್ಲಿ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಗೋಡಂಬಿನ, ಕಡಲೆ ಬೀಜ, ಕಡಲೆಬೇಳೆನ ಹುರ್ಕೊಂಡ್ಮೇಲೆ ಹಾಕೋಬೇಕು. ಜೊತೆಲೆ ಹಾಕೊಂಡ್ಬಿಟ್ರೆ ಗೋಡಂಬಿ ಸಾಫ್ಟ್ ಇರುತ್ತೆ. ತುಂಬಾನೇ ಜಾಸ್ತಿ ಕೆಂಪಾಗಿ ಕಪ್ಪಾದಂಗೆ ಆಗೋಗುತ್ತೆ. ಗೋಡಂಬಿ ಕಪ್ಪಾದ್ರೆ ಕಹಿ ಬರುತ್ತೆ. ಗೋಡಂಬಿನ ಹೊಂಬಣ್ಣ ಬರೋವರೆಗೂ ಹುರಿದಿದ್ದಾಗಿದೆ. ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಅರಿಶಿನ, ಇದು ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿರೋದು 2, ಹಸಿರು ಮೆಣಸಿನ್ಕಾಯಿ ಸುಮಾರು 3 ರಿಂದ 4, ಕರಿಬೇವಿನ ಎಲೆ ಸುಮಾರು 15. ಗ್ಯಾಸ್ ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ, ಸುಮಾರು 1/4 kg ಅಕ್ಕಿನ ಉಪಯೋಗ ಮಾಡಿದ್ದೆ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ 1 ಹೊತ್ತಿಗೆ ಸಾಕಾಗುತ್ತೆ. ರೈಸ್ ರೆಸಿಪಿಗಳಿಗೆ ಅನ್ನನ ಉದುರುದ್ರಾಗಿ ಮಾಡ್ಕೋಬೇಕು. ಯಾವ ಅಕ್ಕಿ ಆದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವುದಿದೆ ಅದನ್ನೇ ಉಪಯೋಗ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ರಸ, 1 ದೊಡ್ಡ ಲಿಂಬೆ ಹಣ್ಣನ್ನ ಉಪಯೋಗ ಮಾಡಿದ್ದೆ. ಲಿಂಬೆ ಹಣ್ಣನ್ನ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹುಳಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿದ್ದಾಗಿದೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ತೆಂಗಿನ ತುರಿ. ಪ್ರಯತ್ನ ಮಾಡಿ ನೋಡಿ, ಮಾಡೋದು ತುಂಬಾ ಸುಲಭ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.